ನಮಸ್ಕಾರ, ನ್ಯೂಸ್ 26 ಗೆ ಸ್ವಾಗತ. ಜೈಮಾಲ ಕಮಿಟಿ 2015-16ನೇ ಇಸ್ವಿನಲ್ಲಿ ಲೈಂಗಿಕ ಕಾರ್ಯಕರ್ತೆಯರ ಸ್ಥಿತಿಗತಿಗಳ ಒಂದು ಅಧ್ಯಯನ ಅಂತ ಮಾಡ್ತು. ಆ ಅಧ್ಯಯನದಲ್ಲಿ ಸಾಧನಾ ಮಹಿಳಾ ಸಂಘನ ಒಂದು ಒಳಗೊಂಡಂಗೆ ಸದಸ್ಯರಾಗಿ ಒಳಗೊಂಡಂಗೆ ಸೇರಿಸ್ಕೊಂಡು ಆ ಕಮ್ಯುನಿಟಿನಲ್ಲಿ ಗಮನಿತ ಮಹಿಳೆಯರು ಅಂತ ಒಂದು ಹಾಕಿದ್ರು. 30 ಜಿಲ್ಲೆಗಳಲ್ಲಿ ಜೈಮಾಲ ಅವರು ಅವಾಗ MLC ಆಗಿದ್ರು. ಅವರು ಕೂಡ ಚಿತ್ರನಟಿ, ತಮಗೆಲ್ಲ ವಿಧಾನ ಪರಿಷತ್ನಲ್ಲಿದ್ರು. ಗೊತ್ತಿರುವಂತ ವಿಚಾರನೆ. ದಮನಿತ ಮಹಿಳೆಯರಿಗೆ ಒಂದು ಸಂತ್ರಸ್ತರು, ಬಲಿಪಶುಗಳು, ಸಂಕಷ್ಟಗೊಳಗಾದವರು ಈ ರೀತಿ ಪದಗಳನ್ನೆಲ್ಲ ಬಳಕೆ ಮಾಡಿದ್ರು. ಹಾಗಾಗಿ ಅಲ್ಲಿ ಕೂಡ ಒಂದು 30 ಜಿಲ್ಲೆಗಳಲ್ಲಿ ಎಲ್ಲ ಓಡಾಟ ನಡೆಸಿ ಅವರ ಸ್ಥಿತಿಗತಿಗಳನ್ನ ಎಲ್ಲ ಮಾತಾಡಿದ್ರು, ಒಂದು ವರದಿನ ತಯಾರಿಸಿದ್ರು. ಆ ವರದಿಯಲ್ಲಿ ದಮನಿತ ಮಹಿಳೆಯರಿಗೆ ನಮಸ್ಕಾರ ಸರ್. ತಮಗೆ ಈಗ ತಾವು ಹೇಳ್ತಾ ಇದ್ವಿ, ಕೌಶಲ್ಯಾಭಿವೃದ್ಧಿ ತರಬೇತಿಗಳಿದ್ದಾವೆ, ಸುಮಾರು ಈ ಫಂಡ್ಗಳೆಲ್ಲ ಇದ್ದಾವೆ. ಮಹಿಳಾ ಸಬಲೀಕರಣಕ್ಕೋಸ್ಕರ ಯಾಕೆ ನೀವು ಈ ವೃತ್ತಿನ ಆಯ್ಕೆ ಮಾಡ್ಕೊಂಡಿದ್ದೀರಿ? ಯಾಕೆ ನೀವು ಈ ಕೀಳುಮಟ್ಟದ ಒಂದು ಕೆಳಮಟ್ಟದ ಅಂತ ಕ್ಷಮಿಸ್ಬೇಕು. ಯಾಕಂತಂದ್ರೆ ಇದು ನಾವು ಕೆಳಮಟ್ಟ ಅಂತ ಇಲ್ಲ, ಈಗ ಎಲ್ಲ ಉದ್ಯೋಗ ಥರ ಇದು ಒಂದು ಉದ್ಯೋಗ ಅಂತಂದೇಳಿ ನಮ್ಮ ಮಹಿಳೆಯರು ಇದನ್ನು ಆಯ್ಕೆ ಮಾಡ್ಕೊಂಡಿರುವಂಥದ್ದು. ಆಗಲೇ ಮೇಡಮ್ ಅವರು ಹೇಳ್ತಾ ಇದ್ರು, ಇದು ಪರಿಣಾಮ ಬೀರಲ್ವಾ ಅಂತ. ಅದನ್ನು ಮುಗಿಸಿ ನಾನು ತಮಗೆ ಬರ್ತೀನಿ. ಪರಿಣಾಮ ಮಕ್ಕಳ ಮೇಲೆ ಬೀರುತ್ತೆ, ನಾವಿಲ್ಲ ಅಂತ ಇಲ್ಲ. ನಾವು ಮಕ್ಕಳ ಬಗ್ಗೆ ಮಾತಾಡ್ತಾ ಇಲ್ಲ. ಯಾರು ಮೈನಾರಿಟಿಗೆ ಬಂದು ಇದು ಒಂದು ನಂದು ಉದ್ಯೋಗ. ಸುಮಾರು ಜನ ಈ ಒಂದು ದಂಧೆಗೆ ಈ ಲೈಂಗಿಕ ವೃತ್ತಿಗೆ ಬರುವಾಗ ಕಷ್ಟಪಟ್ಟು ಬಂದಿದ್ದಾರೆ, ಇಲ್ಲ ಅಂತಿಲ್ಲ. ಅದು ತಾವು ಹೇಳಿದಂಗೆ ನಾವು ಕ್ವಿಕ್ಕಾಗಿ ನಮಗೆ ಸರ್ಕಾರಕ್ಕೆ ನಾವು ಇಷ್ಟೇ ಹೇಳ್ತಾ ಇರೋದು, ಈ ಒಂದು ವೃತ್ತಿ ಅಂತ ಸರ್ಕಾರ ಕನ್ಸಿಡರ್ ಮಾಡಬೇಕು. ITPA ಕಾನೂನನ್ನು ತೆಗೆದುಹಾಕಬೇಕು. ನಮ್ಮ ಸೋದರಿ ಹೇಳಿದಂಗೆ ಸರ್ಕಾರದ ಏನೇ ಸವಲತ್ತಿದ್ರೂ ಕೂಡ ಎಲ್ಲರಿಗೂ ಸಿಗೋ ಥರನ ನಮ್ಮ ಹೆಣ್ಮಕ್ಳಿಗೆ ಸಿಗಬೇಕು ಅಂತ ನಮ್ಮದು ಒಂದು ಮನವಿ ಸರ್ಕಾರಕ್ಕೆ. ಮತ್ತು ಘನತೆ ಗೌರವದಿಂದ ಬರಲಿಕ್ಕೆ ಸಮಾಜ ಆಗಲಿ ಸರ್ಕಾರಗಳು ಅವಕಾಶ ಮಾಡಿಕೊಡ್ಬೇಕು. ಈ ಮಹಿಳಾ ಸಬಲೀಕರಣದ ಬಗ್ಗೆ ಮಾತಾಡಿದ್ರು. ಸುಮಾರು ನಾವು ಈಗ ನನ್ನ ವಯಸ್ಸು ಬಂದು 45 ವರ್ಷ. 20 ವರ್ಷದಿಂದ ನಾನು ಈ ಫೀಲ್ಡಲ್ಲಿ ಇದ್ದೀನಿ. ಈ ಸಂಘಟನೆ ಜೊತೆಗೆ ನಾನು ಕೆಲಸ ಮಾಡ್ತಾ ಇದ್ದೀನಿ. 20 ವರ್ಷದಿಂದಲೂ ನಮ್ಮ ಕಡೆ ಯಾರು ಯಾವತ್ತೂ ನೋಡಲಿಲ್ಲ. ಈಗ ಒಂದು ಜೈಮಾಲ ಕಮಿಟಿ ಏನೋ 2016-17 ಸರ್ವೆ ಆಯಿತು. ಆವಾಗ ಒಂದು ಚೇತನಾ ಸ್ಕೀಮ್ ಅಂತೇಳಿ ಒಂದು ಸ್ಕೀಮ್ ತಂದರು. ಆ ಸ್ಕೀಮ್ ಬಂದ್ಬಿಟ್ಟು ಈ ಲೈಂಗಿಕ ಕಾರ್ಮಿಕರು ಯಾರಿದ್ದಾರೆ ಅವ್ರಿಗೆ ಅವ್ರು ಹೇಳಿದರು, ಸ್ಟಾರ್ಟಿಂಗಲ್ಲಿ ಸ್ವಉದ್ಯೋಗ ಮಾಡಿ, ಈ ಲೈಂಗಿಕ ವೃತ್ತಿ ಬೇಡ ಅಂತ. ಉದ್ಯೋಗ ಮಾಡಲಿಕ್ಕೆ ಎಷ್ಟು ಸ್ವಾಮಿ ಕೊಟ್ಟರು ನನಗೆ ದುಡ್ಡು? 50,000. ಅದರಲ್ಲಿ 25,000 ಪ್ರೋತ್ಸಾಹ ಧನ, 25,000 ನಾವು 0 ಬಡ್ಡಿನಲ್ಲಿ ವಾಪಸ್ ಮಾಡಬೇಕು ದುಡ್ಡು. 50,000 ದುಡ್ಡು ತೊಗೊಂಡು ಅದು 50,000 ಎಷ್ಟು? ಒಂದು ಜಿಲ್ಲೆಗೆ ಒಂದು 3,000-4,000 ಜನ ಇರೋಂಥ ಒಂದು ಸಂಘಟನೆಗಳು. ಆ ಸಂಘಟನೆಗಳಿಗೆ 10 ಜನ 15 ಜನಕ್ಕೆ ಕೊಡ್ತಾಯಿದ್ರು. 10 ಜನ 15 ಜನ ಅಲ್ಲಿರೋದ್ರಲ್ಲಿ ಕ್ಯಾಸ್ಟ್ ಕ್ಯಾಟಗರಿ, SC-ಗಿಷ್ಟು, ST-ಗಿಷ್ಟು, ಜನರಲ್ಗಿಷ್ಟು ಅಂತ. ಸ್ವಾಮಿ ಸೆಕ್ಸ್ ವರ್ಕರ್ಸ್ ಅಂತ ನಾವು ನೋಡೋ ಸಂಘಟನೆಗಳು, ಸೆಕ್ಸ್ ವರ್ಕರ್ಸ್ ಅಂದರೆ ಎಲ್ಲರೂ ಒಂದೇ ನಮ್ಮಲ್ಲಿ. ಆದರೆ ಸರ್ಕಾರ ಹೇಳ್ತು, ಸೆಕ್ಸ್ ವರ್ಕರ್ ಸಂಘಟನೆ ನಿಮ್ದು ಇರ್ಬೋದಮ್ಮ, ನಿಮ್ಮ ಕ್ಯಾಟಗರಿ ವೈಸು ನನಗೆ ಅಪ್ಲಿಕೇಶನ್ ತೊಗೊಂಬಾ. ಈ ವೃತ್ತಿ ಅಂತೂ ಕೊನೆಯಲ್ಲ ಅಂತ ಖಂಡಿತ ನಾವು ಹೇಳ್ತಾನೆ ಇದ್ದೀವಿ. ಇಡೀ ದೇಶದತ್ತೆ ಅಂತ ಆಗಲಿ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಈ ವೃತ್ತಿ ಕೊನೆ ಇಲ್ಲ. ಆದರೆ ಈ ವೃತ್ತಿಲಿರುವಂಥ ಮಹಿಳೆಯರಿಗೆ ಒಂದು ವಸತಿ ಇರ್ಬೋದು, ಸರಿಯಾದ ರೀತಿ ಸಾಮಾಜಿಕ ಭದ್ರತೆಗಳಿರ್ಬೋದು, ಸೋಷಿಯಲ್ ಸೆಕ್ಯೂರಿಟಿ ಇರ್ಬೋದು. ರಾಜ್ಯ ಬಿಟ್ಟು ರಾಜ್ಯಕ್ಕೆ ಬರ್ತಾರೆ. ಸಡನ್ನಾಗಿ ನಮ್ಮಲ್ಲಿ ಎಷ್ಟೋ ಹೆಣ್ಮಕ್ಳು ಇದ್ದಾರೆ, ನೇಪಾಳದಿಂದ ಬಂದಿರೋರಿದ್ದಾರೆ, ವೆಸ್ಟ್ ಬೆಂಗಾಲಿಂದ ಬಂದಿರೋರಿದ್ದಾರೆ. ಎಲ್ಲ ದಾಖಲಾತಿಗಳನ್ನ ಬಿಟ್ಬಿಟ್ಟು ಬಂದ್ಬಿಟ್ಟಿರ್ತಾರೆ. ಇಲ್ಲ ಯಾರೋ ಕೆಲಸ ಕೊಡಿಸ್ತೀನಿ ಅಂತ ಕರ್ಕೊಂಡ್ಬಂದ್ರೆ ಬೇಕಾದಷ್ಟು ದಿನ ಯೂಸ್ ಮಾಡ್ಕೊಂತಾರೆ, ನಡ್ನೀರಲ್ಲಿ ಬಿಟ್ಟು ಹೋಗ್ತಾರೆ, ಮತ್ತೆ ಅವ್ರು ವಾಪಸ್ ಹೋಗೋಕೆ ಕಷ್ಟ ಆಗುತ್ತೆ. ಅಂಥವ್ರಿಗೆ ಒಂದು ಸೋಷಿಯಲ್ ಸೆಕ್ಯೂರಿಟಿ ಅಂತ ಕೊಡಬೇಕಾಗುತ್ತೆ, ಒಂದು ವಸತಿ. ಈಗ ನಮ್ಮ ರೀಸೆಂಟಾಗಿ ಮಾತಾಡ್ತಾ ಇದ್ರು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಏನು ಹೇಳ್ತಾರೆ ಅಂದರೆ ಸರ್ವರಿಗೂ ಸೂರು ಅಂತ ಮಾತಾಡ್ತಾರೆ. ಹಾಗಿರುವಾಗ ನೀವು ಜನರಲ್ ಕ್ಯಾಟಗರಿ ಮೇಲೆ ಇದು ಮಾಡಬೇಡಿ, ಎಲ್ಲ ಜನರನ್ನು ಒಳಗೊಂಡಂಗೆ ಇದು ಒಂದು ಕಮ್ಯುನಿಟಿಗೆ ಒಂದು ವಸತಿ ಕೊಡೋ ಅಂಥದ್ದು. ನಾವು ನಿಮ್ಮ ಸಂಬಂಧ ಇವತ್ತು ಹೊಸ್ತಲ್ಲ, ಇನ್ನು ಮುಂದಿನ ದಿನಗಳಲ್ಲಿ ಇರುತ್ತೆ. ಖಂಡಿತವಾಗೂ ಇದು ನಮಗೆ ಬೇಕಾಗಿರೋದು, ಇಮಿಡಿಯೇಟ್ಲಿ ಸರ್ಕಾರ ಸ್ಪಂದಿಸಬೇಕಾಗಿದೆ ಅನ್ನೋ ರೀತಿಯಲ್ಲಿ ನಾವು ಕೇಳ್ಕೊತಾ ಇದ್ದೀವಿ. ನಮ್ಮ ಹತ್ರ ಬೇಕಾದ್ರೆ ಬನ್ನಿ, ಸಾಧನ ಮಹಿಳಾ ಸಂಘಕ್ಕೆ ಬನ್ನಿ, ಯಾವ್ಯಾವ ಥರ ಫೋಟೋ ಪೊಲೀಸರು ಹೊಡೆದಿರೋಂಥ ಫೋಟೋಗಳನ್ನ ತೋರಿಸ್ತೀವಿ, ಎಷ್ಟು ಕೇಸ್ ಮಾಡಿದ್ದು ದಾಖಲಾತಿ ತೋರಿಸ್ತೀವಿ. ಆದರೆ ಇವತ್ತಿನ ದಿನ ಯಾಕೆ ನಾವು ಈ ರೀತಿ ಹೋರಾಟಗಾರರು, ಯಾರು ಆಕ್ಟಿವಿಸ್ಟ್ ಇದ್ದಾರೆ, ಯಾರು ನ್ಯಾಯಾಧೀಶರಿದ್ದಾರೆ, ಅವ್ರನ್ನೆಲ್ಲ ಮನತು ಓದಿಸಿ ಇವತ್ತು ಮಹಿಳೆಯರನ್ನ ಮುಟ್ಟೋದು ಬೇಡದು ಅನ್ನೋ ರೀತಿಯಲ್ಲಿ ಇಟ್ಕೊಂಡಿದ್ದೀವಿ. ಹಾಗಾಗಿ ನಾವೇನು
ಒಂದೆರಡು ಕಡೆ ಹೇಳಿಕೆ ಕೊಟ್ಟಿದ್ದಾರೆ, ಸರ್ವರಿಗೂ ಸೂರು ಅಂತೇಳಿ. ಹಾಗೆಯೇ ಈ ಒಂದು ವೃತ್ತಿ ಮಹಿಳೆಯರಿಗೂ ವಸತಿನ ಲಭಿಸ್ಕೊಡ್ಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ. ಯಾಕೆಂದರೆ ಬಾತ್ರೂಮಲ್ಲಿ ಮಲ್ಕೊತಾರೆ, ಬಸ್ಟಪ್ಪಲ್ಲಿ ಮಲ್ಕೊತಾರೆ, ಬಾಡಿಗೆಗಳು ಕಟ್ಟೋಕ್ಕಾಗಲ್ಲ. ಒಂದು ಸಾರಿ ಬಾಡಿಗೆ ಕಟ್ಟಿಲ್ಲ ಅಂದರೆ ಓನರು ತುಂಬ ಅಸಭ್ಯ ಮಾಡ್ಕೊತಾರೆ. ಹಾಗಾಗಿ ಅವ್ರಿಗೂ ಎಲ್ಲ ಜಿಲ್ಲೆಯಾದ್ಯಂತ ವಸತಿನ ಒದಗಿಸ್ಕೊಡ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡಿಕೊಡ್ತೀವಿ. ಮತ್ತು ಮಹಿಳಾ ಮಕ್ಕಳ ಇಲಾಖೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಇದನ್ನು ಮಂದಟ್ಟು ಮಾಡಬೇಕು ಅಂತ ಲೈಂಗಿಕ ವೃತ್ತಿನಿರತ ಹೆಣ್ಮಕ್ಳಿಗೂ ಸಿಗಬೇಕನ್ನೋಂಥದ್ದು ನಮ್ಮ ಉದ್ದೇಶ. ಮತ್ತು ಪಿಂಚಣಿ ಸಿಗಬೇಕು ನಮ್ಮ ಹೆಣ್ಮಕ್ಳಿಗೆ ವಯಸ್ಸಾದಂಥ ಲೈಂಗಿಕ ಕಾರ್ಯಕರ್ತರಿಗೆ. ಮಕ್ಕಳ ಎಜುಕೇಷನಿಗೆ ಸಪೋರ್ಟ್ ಮಾಡಬೇಕು. ಯಾರು ಹೆಣ್ಮಕ್ಳು ಈಗ ವಿದ್ಯಾಭ್ಯಾಸ ಮಾಡ್ಕೊಂಡಿದ್ದಾರೆ ಅವ್ರಿಗೆ ಈಗ ಲಿಂಗತ್ವ ಅಲ್ಪಸಂಖ್ಯಾತರಿಗೆ ಯಾವ ಥರ 1% ರಿಸರ್ವ್ ಮಾಡಿದ್ದಾರೆ, ಅದೇ ರೀತಿ ನಮ್ಮ ಲೈಂಗಿಕ ಕಾರ್ಯಕರ್ತರಿಗೂ ಕೂಡ 1% ಸರ್ಕಾರ ಉದ್ಯೋಗದಲ್ಲಿ ರಿಸರ್ವೇಷನ್ ಮಾಡಬೇಕನ್ನೋಂಥದ್ದು ಒಂದು ನಮ್ಮ ಉದ್ದೇಶ. ಮತ್ತು ಈ ಒಂದು ITPA ಇದು ಸುಪ್ರೀಂ ಕೋರ್ಟ್ ಆದೇಶ ಏನಿದೆ ಆ ಎಲ್ಲ ಜಿಲ್ಲೆಗಳಿಗೆ ಈ ಸಂವೇದನಾಶೀಲತೆ ಅಂದರೆ ಒಂದು ಸರ್ಕ್ಯುಲರ್ ಪಾಸ್ ಆಗಬೇಕು ಎಲ್ಲ ಜಿಲ್ಲೆಯಾದ್ಯಂತ ಅನ್ನೋಂಥದ್ದು ನಮ್ಮ ಒಂದು ಮನವಿ. ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ News 26 ಕನ್ನಡ. ನಾವು ನಿಮ್ಮೊಂದಿಗೆ.